ದುಡ್ಡು ಕಟ್ಟಿದ್ಯಾ, ನೀನು ಹೊಲ್ದಾಗಿರೋ ನಿನ್ ಕೆಲಸ ನೀನ್ ಮಾಡ್ಕೊಂಡು, ಅಲ್ಲಿ ಅನ್ಯಾಯ ಆದ್ರೆ ನೀನು ಇನ್ಶೂರೆನ್ಸ್ ಬರುತ್ತೆ ಅಂತೇಳಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನೀನೇನ್ ಮಾಡಿದೀಯಾ? ಇಲ್ಲಿ ಮೋಸ ಮಾಡಿರೋದು ಅವ್ರ ಇನ್ಶೂರೆನ್ಸ್ ತಪ್ಪಲ್ಲ ಇದು. ಈಗ ಒಂದು ಮೋಟರ್ ಬೈಕ್ ಆಕ್ಸಿಡೆಂಟ್ ಆಗುತ್ತೆ, ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಾರೆ, ಎಲ್ಲಿ ಡ್ಯಾಮೇಜ್ ಆಯ್ತು, ಯಾರು ಬಂದು ಹೊಡೆದ್ರು, ಏನಾಗೈತೆ, ಅವನೇನಾಯ್ತು ಇವನೇನಾಯ್ತು ಅಂತ ಅವ್ರ ವರದಿ ಮೇಲೆ ಜಡ್ಜು ತೀರ್ಮಾನ ಮಾಡೋದು ಯಾರು ತಪ್ಪು, ಯಾರಿಗೆ ದುಡ್ಡು ಕೊಡಬೇಕು ಇನ್ಶೂರೆನ್ಸ್ ಅಂತ. ಈಗ ಇವ್ರು ಕಂದಾಯ ಇಲಾಖೆಯವರು, ಕೃಷಿ ಇಲಾಖೆಯವರು ಸಂಬಂಧಪಟ್ಟವರು ರಿಪೋರ್ಟ್ ಮಾಡಿದ್ರೆ ದೇವರೊಡ್ಡಳ್ಳಿಗೆ ಎಲ್ಲ ಬೆಳೆ ನಾಷ್ಟ ಆಗಿತ್ತು ಅಂದ್ರೆ ಅವ್ರು ಕೊಡ್ತಾರೆ. ಇವ್ರು ಹೇಳ್ತಾರೆ ನಮ್ಮ ಕೃಷಿ ಇಲಾಖೆಯವರು, ನೀವು ಅವ್ರು ಬಂದಾಗ ಬಹಳ ಕಾವಲು ಕಾಯ್ಬೇಕು ದೊಣ್ಣೆ ಹಿಡ್ಕೊಂಡು. ಏನ್ರಿ ನಮಗೆ ಸಂಬಳ ಕೊಡ್ತಾರ? ನಿಮಗೆ ಸಂಬಳ ಕೊಡೋದು ನೀನ್ ಸೈನ್ ಮಾಡೋದು, ಅದಕ್ಕೆ ನಾನಲ್ಲ. ನನ್ನ ಸೈನ್ ಮಾಡಿಸ್ಕೊಂತಾರ ಅವರು. ನಿನ್ ಕಡಲೆಕಾಯಿ ಬಹಳ ಚೆನ್ನಾಗಿ ಬೆಳೆದಿ ಅಂತ ಸೈನ್ ಮಾಡೋ ಅಂತ ನಂದ ಮಾಡಿಸ್ಕೊತಾರ. ರಿಪೋರ್ಟ್ ನಿಮ್ದು ಕೇಳೋದವರು ಕೃಷಿ ಇಲಾಖೆ ಏನ್ ಹೇಳಿದ್ರು, ಕಂದಾಯ ಇಲಾಖೆ ಏನ್ ಹೇಳಿದ್ರು, ಇನ್ನು ಬೇರೆ ಬೇರೆ ಏನು ಅದಕ್ಕೆ ಸಪೋರ್ಟ್ ಮಾಡಿದಾರೆ ಅಂತ ಕೇಳಿದವರು. ನಮ್ಮ ರೈತಂದೇನೋ ಅಲ್ಲೇ ಸಾಕ್ಷಿನೋ ಪಾಕ್ಷಿನೋ ಬಂದಿದ್ರು ತಾಕ್ಸ್ಕೊಬೋದು ಬಿಟ್ರೆ ವರದಿ ಕೇಳಿದ್ರು ಸರ್ಕಾರಿ ಅಧಿಕಾರಿಗಳನ್ನ. ಅದರಿಂದ ನುಳಿಸ್ಕೊಂಡು ಮಾತಾಡ್ಬೇಡ್ರಿ. ನಮಗೆ ಕ್ಷಮಾ ಗುಣ ಐತೆ ರೈತರಿಗೆ. ನಾವು ಕಟ್ಟಿದೀವಿ ದುಡ್ಡು, ಆದ್ರೆ ಈ ಕಡೆ ನೋಡಿಲ್ಲ. ಕೊಡ್ತಾರ ಬಿಡು, ಸರ್ಕಾರ ಐತೆ ಕೊಡ್ತಾರ ಬಿಡು, ಎಲ್ಲರಿಗೂ ಬಂದ್ರೆ ನಮಗೆ ಬರುತ್ತೆ. ನಾನು ಏನೋ ಸಮಸ್ಯೆ ನನ್ನ ಹೊಲದಾಗೆ ಏನೋ ಇರುತ್ತೆ, ಅದ್ ಬಿಟ್ಟು ನಾನೆಲ್ಲಿ ಹೋಗ್ಲಿ ಅನ್ನೋದು ಇವರೇ ಮಾಡ್ತಾರೆ. ಅವ್ರು ಹೆಂಗಿದ್ರು ಬರಲ್ಲ. ನೋಡ್ರಿ, ಇವತ್ತು ನಾನ್ ನೋಡಿದ್ದು ಕಳೆದ 4-5 ವರ್ಷಗಳಿಂದ ಇಷ್ಟ ಜನ ವಿಮೆ ಕಂಪನಿಗೆ ದುಡ್ಡು ಕೇಳಕ್ ಬಂದಿರೋದು ಇವತ್ತೇ. ಅಂದ್ರೆ ರೈತರನ್ನ ಇವರು ಎಷ್ಟು ಅಯ್ಯೋ ಅನ್ಸಿರ್ಬೋದು. ಅದರಿಂದ ಇದು ಅವ್ರು ಹೇಳಿದ್ರು 12 ಪಂಚಾಯತಿಗೆ ಮಳೆ ಹೆಂಗಾಯ್ತು, ಅದೇನೊಂದೇ ತಗೈತೆ. 100% ಸತ್ಯವಾದ ಪ್ರಶ್ನೆ ಅದು. ಯಾಕಂದ್ರೆ ದಟ್ಟರಿಗೂ ಗೊತ್ತಾಗುತ್ತೆ. ಅದೊಂದು ಮೂಲೆಗೊಂದು ಪಂಚಾಯತಿಯಲ್ಲೇ, ಇನ್ನೊಂದು ಮೂಲೆಗೆ ಒಂದು ಪಂಚಾಯತಿ ಐತೆ, ಅದನ್ನ ಬಿಟ್ರು ಯಾವ್ದನ್ನ ಬಿಟ್ಬಿಡೋದು, ಯಾವ್ದೇ ಮಾಡ್ಬಿಡೋದು. ಅದಕ್ಕೆ ಈಗ ಮೊಳಕಾಮೂರಿಂದು 3 ಪಂಚಾಯತಿ ಅಂತ ಹೇಳಿದ್ರು ಮೊನ್ನೆ ಕೃಷಿ ಅಧಿಕಾರಿಗಳು. ಇನ್ನ ಅಲ್ಲೇನು 13 ಪಂಚಾಯತಿ ಇದೆ, ಏನಾಗುತ್ತೆ? ಅವ್ರು ಬಂದಿದಾರ? ಅಲ್ಲ, ಏನಲ್ಲಪ್ಪ, ಕೃಷಿ ಅಧಿಕಾರಿ ಅಲ್ಲಿ ಈಗ ಇದು ತೀರ್ಮಾನ ಆಗದಲೆ ನಾವು ಹೋಗಲ್ಲ. ಇನ್ನೂ ಯಾರನ್ನ ಕರೆಸ್ರಿ. ಅಲ್ಲೇ ಊಟದ ವ್ಯವಸ್ಥೆ ಐತದೆ. ನಾನು ದುಡ್ಡು ಭಾಳ ಆಗತ್ತೆ, ದುಡ್ಡು ಯಾರು ಕೊಡ್ತಾರೆ ಅಂತಂದು 25 ಕೆಜಿ ಮಾಡಿಸಿದೆ. ಯಾಕಂದ್ರೆ ಎಲ್ಲ ಮಾತಾಡ್ತೀವಿ ನಾವು. ಶಾಮಿಯಾನ ಸ್ವಲ್ಪ ಹಾಕ್ಸಿದ್ದೆ, ದುಡ್ಡು ಯಾರು ಕೊಡ್ತಾರೆ ಅಂತ ಎಲ್ಲರೂ ಮಾತಾಡ್ತೀವಿ, ಎದ್ದೋಗ್ಬಿಡ್ತೀವಿ. ಇದು ನಮಗೆ ಬರುತ್ತಿಲ್ಲ, ನಮ್ಮನ್ನು ಕೇಳೋದು, ಅಣ್ಣ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಕೊಡ್ಬೇಕು ಅಂತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ. ನೋಡ್ರಿ, ಈಗ ಯಾರೋ ಇನ್ನೊಬ್ರು ದಾನಿಗಳು ಬಂದು ಅದ ಅಂತ ಹೇಳಿದ್ದಾರೆ. ರೈತರು ಕೊಡುಗೈ ದಾನಿಗಳು ಆದ್ರೆ ಒಂದು ಸ್ವಲ್ಪ ಮನಸ್ಸು ಬಿಚ್ಚಬೇಕಷ್ಟೇ. ಹಂಗಾಗಿ ಇವತ್ತೊಂದು ತೀರ್ಮಾನ ಆಗ್ಬೇಕು ಅಂತಂದ್ರೆ ಈಗ ಬರುತ್ತೆ ಇಲ್ಲ, ನಾವು ಬಂದು ಮನವಿ ಕೊಡೋದು. ಮೊನ್ನೆ ದುರ್ಗದ ಒಣಕೆ ಸರ್ಕಲ್ ಅಲ್ಲಿ ರೈತರು ಬೆಳೆ ವಿಮೆ ಬಗ್ಗೆ ಒಂದು ಹೋರಾಟ ಮಾಡಿದ್ರು. ಅಲ್ಲಿ ಕೆಲವು ಅಧಿಕಾರಿಗಳು ಮನವಿ ಇಸ್ಕೋಬೇಕಾದ್ರೆ ನಗುತ್ತಿದ್ರು. ನೋಡ್ರಿ, ನಮ್ಮ ಮಕ್ಕಳು ಚೆನ್ನಾಗಿಲ್ಲ, ನಮ್ಮ ಮಕ್ಕಳು ವಕ್ರವಾಗಿದ್ದಾವೆ. ಬಿಸಿಲಿಗಿದ್ದು ನಾವೆಲ್ಲ ವಕ್ರವಾಗಿದ್ದೀವಿ. ಅವ್ರಿಗೆ ಸುಖದ ಸುಪ್ಪತ್ತಿಗೆ ಇದ್ದಾರೆ. ಅವ್ರು 28ನೇ ತಾರೀಕು ಸಂಬಳ ಬೇಕು, ಇಲ್ಲಿವರೆಗೂ ಹೋರಾಟ, ರೈತ ಹೋರಾಟಕ್ಕೆ, ರೈತ ಚಳುವಳಿಗೆ. ಆತ್ಮೀಯ ಬಂಧುಗಳೇ, ಏನು ನಮ್ಮ ಕಳೆದ ವರ್ಷ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು ಶೇಂಗಾ ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು. ಇವತ್ತು ಕೃಷಿ ಇಲಾಖೆಯರೇ 80ರಿಂದ 90% ಹಾನಿ ಆಗೈತಂತ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕರೆದು ಒಂದು ಸಭೆಯನ್ನು ಮಾಡಿದ್ರು. ಸಭೆಯನ್ನು ಮಾಡಿ 6 ವಾರಗಳ ಮಳೆ ಬಂದಿಲ್ಲ, ಮಧ್ಯಂತರ ಪರಿಹಾರವನ್ನು ಕೊಡ್ಲೇಬೇಕು, ಮಧ್ಯಂತರ ಬೆಳೆ ವಿಮೆಯನ್ನು ಕೊಡ್ಲೇಬೇಕಂತ ಅವತ್ತು ಒಂದು ಚರ್ಚೆ ಆಯ್ತು. ಆದ್ರೆ ಜೆಡಿ ಅವರು ಇಲ್ಲ, ಇನ್ನೇನು ಬೆಳೆ
ಕ್ರಾಪ್ ಕಟಾವ್ ಆಗ್ತೈತೆ, ಬಂದ ಆದ ತಕ್ಷಣ ನಿಮ್ಗೆಲ್ಲರಿಗೂ ಬೆಳೆ ವಿಮೆ ಕೊಡ್ತೀವಂತ ಯಾವತ್ತೇನು ಆಶ್ವಾಸನೆ ಕೊಟ್ರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು, ಚಳ್ಳಕೆರೆ, ನಮ್ಮ ಚಿತ್ರದುರ್ಗ, ಹಿರಿಯೂರು ಈ ಭಾಗದಲ್ಲಿ ಶೇಂಗಾ ಸಂಪೂರ್ಣವಾಗಿ ನಾಶ. ಇವತ್ತು ಪರಿಹಾರ ಬೆಳೆ ವಿಮೆಯನ್ನು ಕೊಡಬೇಕಾಗಿತ್ತು, ಆದ್ರೆ ಇವತ್ತು ಕಟ್ಟಿಸ್ಕೊಂಡು ಎಷ್ಟು ದಿನ ಆಯ್ತು? ಇವಾಗ ಜೂನ್ ಬಂದ್ರೆ ಮತ್ತೆ ಬಿತ್ತನೆ ಕಾಲ ಬಂತು. ಇಷ್ಟು ದಿನ ಆದ್ರೂ ಇವತ್ತು ರೈತರಿಗೆ ಬೆಳೆ ವಿಮೆಯನ್ನು ಕೊಡ್ಲಿಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಏನ್ ರೈತರೇನು ಏನಂತ ತಿಳ್ಕೊಂಡಿದ್ದಾರೆ ಅವರು? ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಇವತ್ತು ಅವರು ಇನ್ಸೂರೆನ್ಸ್ ಕಟ್ಟಬೇಕಂತಂದ್ರೆ ಏನು ಏನು ಸಾಲ ಮಾಡಿ, ಅಲ್ಲಿ ಇಲ್ಲಿ ಸಾಲ ಮಾಡಿ ಬಂಗಾರ ಅದು ಇದು ಒತ್ತೆ ಇಟ್ಟು ತಂದು ಕಟ್ಟಿರ್ತಾರೆ. ಇವತ್ತು ಬೆಳೆ ನಷ್ಟ ಆದ್ರೂ ಇವತ್ತು ಬೆಳೆ ವಿಮೆ ಇಲ್ಲ ಅಂತಂದ್ರೆ ಇವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ? ಜಿಲ್ಲಾಧಿಕಾರಿಗಳು ಯಾವ್ದೋ ಒಂದು ಚಳುವಳಿ ಹೋಗಿ ರೈತರು ಮನವಿ ಕೊಡಕಂತ ಹೋದ್ರೆ ಮೀಸಲ್ಲೇ ಇದಾರೆ, ಅಲ್ಲೇ ಇದಾರೆ, ಇಲ್ಲೇ ಇದಾರೆ, ಬರೀ ಇದೇ ಕಥೆ ಹೇಳ್ತಾರೆ ಇವರು. ಇವರು ನಿಜವಾಗ್ಲೂ ರೈತರ ಪರ ಕೆಲಸ ಮಾಡಿದ್ರೆ ನಾವ್ ಯಾಕೆ ಇವತ್ತು ಬೀದಿ ಮೇಲೆ ಇವತ್ತು ಹೋರಾಟ ಮಾಡ್ಬೇಕಾಗಿತ್ತು? ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳಿಂದ ರೈತರಿಗೆ ಬಹಳ ಅನ್ಯಾಯ ಆಗತ್ತೆ. ಇವತ್ತು ರೈತರ ಪಾಲಿಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸತ್ತೋಗೈತೆ ಅಂತ ನಾವು ಹೇಳ್ಬೇಕಾಗುತ್ತೆ. ಇವತ್ತು ಏನು ಈರುಳ್ಳಿ ನಮ್ಮ ಚಿತ್ರದುರ್ಗ ಜಿಲ್ಲೆ ತಾಲೂಕಲ್ಲಿ, ಚಳ್ಳಕೆರೆ ತಾಲೂಕಲ್ಲಿ ಇವತ್ತು ಸಂಪೂರ್ಣವಾಗಿ ನಾಶ ಆಯ್ತು. ಇವತ್ತು ಎಲ್ಲ ಡ್ಯಾಮೇಜ್ ಬಂತು. ಡ್ಯಾಮೇಜ್ ಬಂದ್ರು ಇವತ್ತು ತೋಟಗಾರಿಕೆ ಇಲಾಖೆಯವರು ಬಂದು ಎಲ್ಲ ಸಮೀಕ್ಷೆ ಮಾಡಿ ನೀವೆಲ್ಲ ಅರ್ಜಿ ಕೊಡ್ರಿ ಅಂತ ಹೇಳಿ ಅರ್ಜಿ ತಗೊಂಡೋಗಿ ಕೊಟ್ಟಿದ್ದಾರೆ ನಮ್ಮ ರೈತರು. ಆದ್ರೆ ಈ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ರೈತರ ಅರ್ಜಿಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವತ್ತು ಅವರು ರೈತರ ಬಗ್ಗೆ ಒಂದು ಎಳ್ಳು ಕಾಲಷ್ಟು ಇವತ್ತು ಕಾಳಜಿ ಇಲ್ಲ ಅವ್ರಿಗೇನು ನೋಡ್ರಿ, ರೈತರು ಹೇಳ್ತಾ ಇದಾರೆ, ಇದನ್ನ ಕೇಳ್ರಿ. ಅಧಿಕಾರಿಗಳಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಎಷ್ಟು ಜನಕ್ಕೆ ರೈತರಿಗೆ ಅನ್ಯಾಯ ಆಗುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ತಾಲೂಕುಗಳಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಆಗುತ್ತೆ, ಹಿರಿಯೂರು ತಾಲೂಕಿನಲ್ಲಿ ಆಗುತ್ತೆ, ಚಿತ್ರದುರ್ಗ ತಾಲೂಕು ಎಲ್ಲ ಕಡೆ ಮೋಸ ಮಾಡೋದು ಇವ್ರ ಕೆಲಸ. ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಮೊನ್ನೆ ಯಡಿಯೂರಪ್ಪನವರು ಅಭಿಮಾನೋತ್ಸವ ಆಯ್ತು. ಅವ್ರು ಯಾರನ್ನು ಬಂದು ಹಳ್ಳಿ ಕರೀಲೇ ಇಲ್ಲ. ಲಕ್ಷೋಪಲಕ್ಷ ಜನ ಸೇರಿದ್ರು ವಾಲೆಂಟ್ರಾಗಿ. ಯಡಿಯೂರಪ್ಪ ನೋಡ್ಬೇಕು, ಆತನ ಸಾಧನೆ ಏನು ಅಂತ ಕೇಳಬೇಕು ಅಂತ. ಆದ್ರೆ ನಮ್ದೆಲ್ಲ ಇಲ್ಲಿ ಸುಟ್ಟೋಗೈತೆ. ನಮ್ಮ ಹೆಣ್ಮಕ್ಳು ತಾಳಿ ಮಾರಿ, ತಾಳಿ ಅಡ ಇಟ್ಟು ವಿಮಾ ಕಂಪನಿಗೆ ದುಡ್ಡು ಕಟ್ಟಿದೀವಿ. ಕಟ್ಟದೊಂದೇ ಸರ್ತಿ ಸಾಲಲ್ಲವು, ಕೇಳಕ್ ಮಾತ್ರ ಯಾರು ಬರಲ್ಲ. ಅಲ್ಲೆಲ್ಲೋ ಬಸವರೆಡ್ಡಿ ಹೋಗ್ತಾನೆ ಅಂತಂದ್ರೆ ಹಣ ಏನಾಯ್ತು ಬೆಳೆ ವಿಮೆದು ಅಂತ ಕೇಳ್ತಾರೆ. ಮೊನ್ನೆ ಈಗ ಬೆಳಿಗ್ಗೆ ನನಗೆ ಒಬ್ಬ ಕಾರ್ಯಕರ್ತ ಫೋನ್ ಮಾಡಿದ್ದ, ಅಣ್ಣ ಸರಾಯಿ ಪಾಕೆಟ್ ಅಲ್ಲಿ ಚಳವಳಿಗೆ ಅಂತ ಕೇಳಿದ್ರಂತೆ. ಏನ್ರೇನು ನಮ್ಮನ್ನು ಯಾವ ರೀತಿ ಆಡಿಸ್ತಾ ಇದಾರೆ ಅಂತ ಹೇಗೆ ಗೊತ್ತಾ ನಿಮ್ಗೆ? ಎಲ್ಲಿ ಏನ್ ಕೇಳಬೇಕು, ಅವ್ರು ಏನ್ ಕೇಳ್ತಾ ಇದಾರೆ? ಬಸವರೆಡ್ಡಿ ಒಳ್ಳೆ ಮನೆ ಕಟ್ಟಿದ್ದಾರೆ, ಅವ್ನು ಚೆನ್ನಾಗಿ ಹೊಡಿ ತಂದ್ಬಿಡು ಜನಗಳನ್ನ, ಅಧಿಕಾರಿಗಳನ್ನ ಅಂತ ಮಾತಾಡೋದು. ಇದು ಬಿಡ್ರಿ, ಇದು ಬಿಟ್ಟು ಒಳ್ಳೆ ನಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡಿ. ಒಳ್ಳೆ ಬದುಕಿನ ಬಗ್ಗೆ ಯೋಚನೆ ಮಾಡ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಬೆಟ್ ತಗೊಂಡು ಹಾಕ್ರಿ. ಇವ್ರನ್ನ ತೆಂಗೆ ಸುತ್ತಾರೆ, ಇವರು ಎಂತ ಅನುಷ್ಠಾನ ಮಾಡ್ತಾರೆ. ಈ ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ರೈತ ಹಾಳಾಗಬೇಕು. ಇವರು ಇಲ್ಲಿರ್ತಕ್ಕಂಥ ಸರ್ಕಾರಗಳು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಅಂತ ಹಾಕಿದ್ರೆ ಯಾರು ರೈತರ ಬಗ್ಗೆ ಯೋಚನೆ ಮಾಡಕ್ಕೆ ಕಾಳಜಿ ಇಲ್ತ ಅಂತಾರು.
ಇವತ್ತು ನಾವು ಬೆಳೆನೂ ಕಟ್ಟಿ ನಮ್ಮ ಇಡೀ 2 ತಾಲೂಕಲ್ಲಿ ಶೇಂಗಾ ಬೆಳೆ ಸಂಪೂರ್ಣ ನಾಶ ಆಗಿದೆ. ಮತ್ತೆ ಮಳೆ ಬಂದು ಕೆಲವು ಕಡೆ ಬೆಳೆ ಲಾಸ್ ಆಗಿದೆ, ಮಣಿಗೂ ಲಾಸ್ ಆಗಿದೆ, ಅನೇಕ ತರ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದೀವಿ. ಆದ್ರೆ ಸರ್ಕಾರದವರು ಕಾಲಮಿತಿ ಒಳಗಾಗಿ ಯಾವ ಕಂಪ್ನಿ ಅವರು ಕಂಪ್ನಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದ ಮೇಲೆ ಕಂಪ್ನಿ ದುಡ್ಡು ಕೊಡ್ಬೇಕು ಅಂತ ಇಲ್ಲ. ಅದ್ರಲ್ಲಿ ಕಂಪ್ನಿ ದುಡ್ಡು ಕೊಡ್ಬೇಕು, ಸರ್ಕಾರ ಬಿಡುಗಡೆ ತಗೋಬೇಕು. ಯಾಕಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ರ ಕಂಪ್ನಿ ಲಾಭ ಆಗುತ್ತೆ. 100 ಕೋಟಿ ಲಾಭ ಮಾಡ್ಕೊಂತಾರೆ, ಕೊಡ್ಲಿ ಅವ್ನು ಕೊಟ್ಟು ಆಮೇಲೆ ತಗೊಳ್ಳಿ. ನೀವು ಸರ್ಕಾರದ ದುಡ್ಡು ಬಿಡುಗಡೆ ಇಲ್ಲ, ಸರ್ಕಾರ ದುಡ್ಡು ಬಿಡುಗಡೆ ಅಂತ ಹೇಳಕ್ ಏನಾಯ್ತು ಅವರು? ಹಾಗಾಗಿ ನಾವೆಲ್ಲರೂ ಗಟ್ಟಿಯಾಗಿ ಕೇಳೋದು, ಅಲ್ಲಿ ಹೋಗಿ ಮಾನಗೆಟ್ಟ ಸರ್ಕಾರಗಳು ಅಧಿಕಾರಿಗಳು ಹಿಂಗೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು 2 ತೀರ್ಮಾನಕ್ಕಾಗಿ ಇವತ್ತು ನಾವೆಲ್ಲ ಬಂದಿದ್ವಿ. ಇನ್ನು ಅರ್ಧ ಗಂಟೆ ಒಳಗಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ವಿ. ನೀವು 12 ಗಂಟೆ ಒಳಗಾಗಿ ರಿಸಲ್ಟ್ ಹತ್ರ ಬಂದು ನಮಗೆ ಸರಿಯಾಗಿ ಉತ್ತರ ಕೊಡಬೇಕು, ನಮಗೆ ದುಡ್ಡು ಕೊಡಿಸ್ಬೇಕು. ಕೊಡದೆ ನಾವು ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಎಲ್ಲರ ಪತ್ರ ಕೊಟ್ಟಿದ್ವಿ. ಹಾಗಾಗಿ ಇನ್ನು ಅರ್ಧ ಗಂಟೆ ಒಳಗಾಗಿ ಸಂಬಂಧಪಟ್ಟಂತ ಎಲ್ಲರೂ ಬರಬೇಕು, ಬಂದು ನಮ್ಗೆ ಇವತ್ತು ದುಡ್ಡು ಕೊಡ್ಬೇಕು. ಇಲ್ಲ ಆಮೇಲೆ ಕೇಸ್ ಬುಕ್ ಮಾಡಿ FIR ಕಾಪಿ ತಂದು ನಮ್ಗೆ ಕೈ ಕೊಡ್ಬೇಕು ಆ ಕಂತಿನ ಮೇಲೆ. ಇಷ್ಟಾಗದೆ ಹೋದ್ರೆ ನಾವು ಎಷ್ಟು ಸಲ ಈಗ ನಮ್ಮ ಕೆಲಸ ಕಾರ್ಯ ಬಿಟ್ಟು ನಮ್ಮ ಎಮ್ಮೆ ದನಗಳು ಒಳಗೆ ಬಂದ ಬಿಟ್ಟು ನಾವೆಲ್ಲ ಬೀದಿ ಕೂತ್ಕೊಂಡಿದ್ವಿ. ನಮ್ಗೆ ಯಾರು ಸಂಬಳ ಕೊಡ್ತಾರೆ? ಇವ್ರಿಗೊಂದು ಮನೆಗೆ ರಜೆ ಹಾಕಿ ಸಂಬಳ ಸಿಗುತ್ತೆ, ಡ್ಯೂಟಿಗೊಂದು ಸಂಬಳ ಸಿಗುತ್ತೆ.